BBMPಯ ಕರ್ಮಕಾಂಡವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಏನು ರಸ್ತೆಯಲ್ಲಿ ಇಲ್ಲಿ ಓಡಾಡಿದ್ರೆ ರೋಗ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಬೊಮ್ಮನಹಳ್ಳಿಯ BBMP ಅಧಿಕಾರಿಗಳು ಇದಕ್ಕೆ ಮೂಲ ಕಾರಣ. ಅಧಿಕಾರಿಗಳ ನಿರ್ಲಕ್ಷ್ಯ, ಇದಕ್ಕೆ ಏನು ಹೇಳ್ತೀರಾ ನೀವು? ಏನು ಮಾಡೋದು ಸರ್, ಎಲ್ಲ ಕರಪ್ಷನ್ ಇರೋದು ನಮ್ಮದು. ಸಿಲಿಕಾನ್ ಸಿಟಿ ಬರೀ ಹೆಸರಿಗಿರೋದಷ್ಟೇ. ಇಲ್ಲಿನ ಅಧಿಕಾರಿಗಳನ್ನೋದೇ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಎಳೆ ಮಕ್ಕಳಿನ ಸಮೇತ ತಂದಾಕ್ಯಾರ ಸರ್. ಮೊನ್ನೆ ಒಂದು ದಿನ ಒಬ್ಬ ಅಧಿಕಾರಿಗಳು ಹೇಳ್ತಾರೆ ನಾವು ರೋಡ್ ಬ್ಲಾಕ್ ಮಾಡಿಬಿಡ್ತೀವಿ. ಬಟ್ ಪದೇ ಪದೇ ಯಾರು ಈ ಕಸದ ವಿಲೇವಾರಿ ಮಾಡೋ ಕಾಂಟ್ರಾಕ್ಟರ್ಗಳಿದ್ದಾರೆ ಅವ್ರು ಹೇಳೋ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಅದೇನಂತೆ. ಆ ರೋಡಲ್ಲಿ ಬರ್ತವೆ BBMP ಗಾಡಿಗಳನ್ನ ಬರ್ತವೆ, ಬರಲ್ಲ ಅಂತೇನಿಲ್ಲ, ಟೈಮ್ ಸರಿಗೆ ಬರಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಿದೆ ಜನಗಳಿಗೆ ಸಹಾಯಕ್ಕೆ ಮಾಡ್ತಾ ಇರೋದೆಲ್ಲ. BBMPಯ ಕರ್ಮಕಾಂಡವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಏನು ರಸ್ತೆಯಲ್ಲಿ ಇಲ್ಲಿ ಓಡಾಡಿದ್ರೆ ರೋಗ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. BBMPಯ ಬೊಮ್ಮನಹಳ್ಳಿ ವಲಯದ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಈಗ ನೀವು ದೃಶ್ಯದಲ್ಲಿ ಕೂಡ ಕಾಣ್ಬೋದು. ಬೆಂಗಳೂರಿನ ಏನು BBMP ಬೊಮ್ಮನಹಳ್ಳಿ ವಲಯದ ಸಾರಥಿ ಲೇಔಟ್ನಲ್ಲಿ ಏನು BDA ಈ ಒಂದು BDA ಲೇಔಟ್ನಲ್ಲಿ ಕಾಣುವಂತಹ ದೃಶ್ಯ ಏನಿದೆ, ಏನು ಕಸವನ್ನು ಯಾವ ರೀತಿಯಾಗಿ ಇಲ್ಲಿ ಎಸ್ತಿದ್ದಾರೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಅಂದರೆ ಇಲ್ಲಿ BBMPಯ ಅಧಿಕಾರಿಗಳೇ ಇದಕ್ಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಕಸ ವಿಲೇವಾರಿ ವಾಹನ ಏನು ಪ್ರತಿದಿನ ಮನೆಯ ಬಾಗಿಲಿಗೆ ಬಂದರೆ, ಬಡಾವಣೆಯ ಏನು ಮನೆಯ ಬಾಗಿಲಿಗೆ ಬಂದರೆ ಕಸ ವಿಲೇವಾರಿ ಸರಿಯಾದ ಸಮಯಕ್ಕೆ ಆಗ್ತದೆ. ವಾಹನಗಳು ಏನು BBMPಯ ಕಸದ ವಾಹನಗಳು ಬಾರದ ಹಿನ್ನೆಲೆಯಲ್ಲಿ ಕಸವನ್ನು ಚಲ್ಲಾಪಿಲ್ಲಿಯಾಗಿ ಏನು ರಸ್ತೆಯಲ್ಲಿ ಹಾಕಿರುವಂತಹ ದೃಶ್ಯವನ್ನು ಈಗ ನೀವು ಗಮನಿಸ್ಬೋದು. ಈಗಾಗಲೇ ಅಕ್ಕಪಕ್ಕದಲ್ಲಿರುವಂತಹ ಒಂದು ಏನು ನಿವಾಸಿಗಳು ಕೂಡ ಮಾತನಾಡಿದರು. ಪ್ರತಿದಿನ ಇಲ್ಲಿ ಕಸವನ್ನು ಹಾಕ್ತಾರೆ, ಅಂದರೆ BBMPಯ ವಾಹನ ಬಾರದ ಹಿನ್ನೆಲೆಯಲ್ಲಿ ಕಸವನ್ನು ಇಲ್ಲಿ ಹಾಕಿದ್ರಿಂದಾಗಿ ಈ ಥರ ಆಗುವಂಥದ್ದು. ಮತ್ತು ನೀವು ಇಲ್ಲಿ ಗಮನಿಸ್ಬೋದು, ಮೆಡಿಷನ್ನು ಕೂಡ ಏನು ಇಲ್ಲಿ ಹಾಕಿದ್ದಾರೆ, ಯಾವ ರೀತಿಯಾಗಿ ಮೆಡಿಷನ್ನು ಇದೇ ಬಿಸಾಕಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ನೋಡ್ತಿದ್ದೀರ ದೃಶ್ಯದಲ್ಲಿ. ಏನು ಮೆಡಿಷನ್ ಬಾಟಲಿಯನ್ನು ನೀವು ಗಮನಿಸ್ಬೋದು, ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಈಗ ಗಮನಿಸ್ಬೋದು. ಈ ರೀತಿಯಾದಂತಹ ಒಂದು ಕಸ ಮತ್ತು ಮೆಡಿಷನ್ ಹಾಕಿದರೆ ರೋಗ ರುಜಿನ ಬರದೆ ಇನ್ನೇನಾಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ. ಅಧಿಕಾರಿಗಳು ಯಾವ ರೀತಿಯಾಗಿ ಇಲ್ಲಿ ಏನು ಗಮನ ಹರಿಸದೆ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳದೆ ಏನು ಒಂದು ರೀತಿಯಾಗಿ ಸ್ವಚ್ಛತೆ ಇಲ್ಲದೆ ಇರುವಂಥದ್ದು ಎದ್ದು ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ BBMPಯ ಒಂದು ಬೊಮ್ಮನಹಳ್ಳಿಯ BBMP ವ್ಯಾಪ್ತಿಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಬರೀ ಕಸ ಮಾತ್ರ ಅಲ್ಲ, ಏನು ಹಸಿ ಮಾಂಸವನ್ನು ಕೂಡ ಇಲ್ಲಿ ಏನು ಬಿಸಾಕ್ತಾರೆ. ಈಗಾಗಲೇ ನೀವು ಗಮನಿಸ್ಬೋದು, ಇಲ್ಲಿ ಆ ಕಾಗೆಗಳು ಕೂಡ ಇಲ್ಲಿ ಮಾಂಸವನ್ನು ಕಿತ್ತು ತಿಂತ ಇರುವಂತಹ ಒಂದು ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಇದು ಬರೀ ಇದೊಂದು ರಸ್ತೆಯಲ್ಲಿ ಮಾತ್ರ ಅಲ್ಲ, ಸುಮಾರು ಒಂದು ಅರ್ಧದಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ರಸ್ತೆ ಪೂರ್ತಿ ಏನೋ ಕಸವನ್ನು ಬಿಸಾಕಿರುವಂಥದ್ದು. ಅಂದರೆ ಇಲ್ಲಿ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡದ ಕಾರಣ, ಅಂದರೆ ಒಂದು ಹಸಿ ಕಸ ಅಥವಾ ಒಣ ಕಸಕ್ಕೆ ಪ್ರತ್ಯೇಕವಾಗಿ ಒಂದು ಬಾಕ್ಸ್ಗಳನ್ನು ಇಟ್ಟರೆ ನಿವಾಸಿಗಳು ಆ ಬಾಕ್ಸಿಗೆ ಏನು ಕಸವನ್ನು ಹಾಕ್ತಾರೆ. ಈ ರೀತಿಯಾದಂತಹ ರಸ್ತೆಯಲ್ಲಿ ಕಸ ಚೆಲ್ಲಾಡುವಂಥದ್ದು ಅಥವಾ ಬಿಸಾಕುವಂಥದ್ದು ಆಗಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯನೇ ಇದಕ್ಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು. ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂ ಸೋಂಕಿನಿಂದಾಗಿ ಅನೇಕ ಸಾವು ನೋವುಗಳು ಕೂಡ ಏನೋ ಆಗಿರುವಂಥದ್ದು ಕೂಡ ನೀವು ಗಮನಿಸಿರ್ಬೋದು. ಈ ಒಂದು ರಸ್ತೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ವಾಹನ ಸವಾರರು ಕೂಡ ಓಡಾಡ್ತಾರೆ, ಸಾರ್ವಜನಿಕರು ಕೂಡ ಓಡಾಡ್ತಾರೆ, ಮಹಿಳೆಯರು ಮಕ್ಕಳು ಕೂಡ ಈ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ. ಈಗ ನೋಡ್ತಿರುವಂತಹ ದೃಶ್ಯ ಯಾವ ರೀತಿಯಾಗಿ ಏನು ರಸ್ತೆಯಲ್ಲಿ ಕಸವನ್ನು ಏನು ಬಿಸಾಕಿರುವಂತಹ ದೃಶ್ಯವನ್ನು ನೋಡಿದ್ರೆ ಒಂದು ರೀತಿಯಾಗಿ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಈಗಾಗಲೇ ವಾಸನೆಯಿಂದಾಗಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಅಂದರೆ ಬೊಮ್ಮನಹಳ್ಳಿಯ BBMP ಅಧಿಕಾರಿಗಳು ಇದಕ್ಕೆ ಮೂಲ ಕಾರಣ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳದೆ, ಸ್ವಚ್ಛತೆಗೆ ಪ್ರಾಧಾನ್ಯತೆ ಕೊಡದೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಅನ್ನುವಂಥದ್ದು. ಈ ರೀತಿ ಆದರೆ ಏನು ಈ ಒಂದು ಬಡಾವಣೆಯ ನಿವಾಸಿಗಳ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ, ಮತ್ತು ಅಧಿಕಾರಿಗಳು ಯಾಕೆ ಇಲ್ಲಿ ಕ್ರಮವನ್ನು ವಹಿಸ್ತಿಲ್ಲ. ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಈಗ ಏನು ಇಲ್ಲಿ ಬಡಾವಣೆಯ
ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇನ್ನೂ ಎಷ್ಟೋ ಜನ ಆಫೀಸ್ಗಳಿಗೆ ಹೋಗಿರೋರು ಇರ್ತಾರೆ ಅಥವಾ ಮನೆಯಲ್ಲಿದ್ದರೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡೋರು ಇರ್ತಾರೆ. ಅವ್ರುಗಳಿಗೆಲ್ಲ ಬಂದು ಕೂಡ ಕೊಡೋಷ್ಟು ಇರೋವಂಥದ್ದಿಲ್ಲ. ಬಟ್ ಯಾವಾಗಲೂ ಏನು ಯಾರಿಗೆ ಆಗಲಿ ಕಸ ತಮ್ಮನೇಲೇ ಇಟ್ಕೊಳ್ಳೋದು ಅಥವಾ ಬೀದಿಗೆ ಎಸೆಯೋದು ಖಂಡಿತ ಏನು ಪರ್ಪಸ್ಲಿ ಮಾಡಬೇಕು ಅಂತ ಖಂಡಿತ ಇರೋದಿಲ್ಲ. ಸೊ ಅದಕ್ಕೆ ಗೌರ್ಮೆಂಟ್ ಅಥವಾ BBMP ಅವರು ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಇದನ್ನ ಕೊಡೋದಕ್ಕೆ ಹೆಂಗೆ ಸಾಧ್ಯ ಅಂದರೆ ಪ್ರತಿಯೊಂದು ಲೈನ್ನಲ್ಲೂ ಪ್ರತಿಯೊಂದು ಕ್ರಾಸಲ್ಲೂ ಪ್ರತಿಯೊಂದು ಮೇಯ್ನ್ ಇದರಲ್ಲೂ ಕೂಡ ಒಂದು ಮೂರು ಇದು ಇದಕ್ಕೆ ಹಸಿ ಕಸಕ್ಕೆ, ಒಣ ಕಸಕ್ಕೆ ಅಥವಾ ಇನ್ನೊಂದೇನು ಪ್ಲಾಸ್ಟಿಕ್ ಹಾಕೋದಕ್ಕೆ ಈ 3 ಡಸ್ಟ್ಬಿನ್ಗಳನ್ನು ಒದಗಿಸಿದ್ರೆ ಖಂಡಿತ ಜನ ಅದರಲ್ಲಿ ಹಾಕ್ತಾರೆ. ಹಾಕೋದಿಲ್ಲ ಅಂತ ಏನಿಲ್ಲ. ಯಾಕೆಂದರೆ ಇವತ್ತಿನ ದಿವಸ ನಮಗೆ ಓದು ಬರ ಇಲ್ಲದಿದ್ದವರು ಕೂಡ ಫೋನ್ಪೇ, ಗೂಗಲ್ ಪೇನ ಮಾಡ್ಕೊಂಡಿರೋ ಅಂತಹ ನಮ್ಮ ಭಾರತದ ಜನ ಖಂಡಿತ ಈ ಥರ ಅದೇನು ಹೊಸ ವ್ಯವಸ್ಥೆ ಅಲ್ಲ, ಅವ್ರಿಗೆ ತಮ್ಮ ಪರಿಸರ ಕ್ಲೀನಾಗಿ ಇಟ್ಕೊಂಡಿರಬೇಕು ಅನ್ನೋದು ಖಂಡಿತ ಇರುತ್ತೆ. ಇದನ್ನು ಗೌರ್ಮೆಂಟ್ ಅವ್ರಿಗೆ ನಾನು ಮಾಡಿಲ್ಲ ಅಂತ ಹೇಳಬೇಡಿ, ಅಥವಾ ಅವರು ನಮಗೆ ಸಹಾಯ ಮಾಡಿಲ್ಲ ಅಂತ ಹೇಳಲ್ಲ. ಅವ್ರೇನು ಮಾಡ್ತಾರೆ ಬಂದರೆ ಈ ನಡುವೆ ಅಂಕೂ ಮುಂಚೆ ವಾರಕ್ಕೊಂದ್ಸಲ ಇದನ್ನ ಕ್ಲಿಯರ್ ಮಾಡ್ತಾಯಿದ್ರು. ಈ ನಡುವೆ ಏನಾಗ್ಬಿಟ್ಟಿದೆ ಅಂದರೆ 15 ದಿವಸ ತಿಂಗಳಾದರೂ ಕೂಡ ಇದನ್ನು ಮ್ಯಾನ್ಯುವಲಿ ಎತ್ಕೊಂಡು ಹೋಗಿ ಎಲ್ಲೋ ಡಂಪ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಈಗ ಅದನ್ನು ಪರ್ಮನೆಂಟ್ನಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇದಕ್ಕೆ JCB ಒಂದೇ ದಾರಿ ಅಂತ 2 ತಿಂಗಳಾದರೂ ಇದು ಬರದೇ ಇರೋದ್ರಿಂದ ಈ ಥರದ ರಾಶಿ ಇದೊಂದೇ ಬಡಾವಣೆ ಅಲ್ಲ, ನೀವು ಬೆಂಗಳೂರಿನಲ್ಲಿ ಎಲ್ಲೇ ಹೋಗಿ ಕಸದ ಸಮಸ್ಯೆ ಅನ್ನೋದು ದೊಡ್ಡ ಇಶ್ಯೂನೇ ಆಗಿದೆ. ಆ್ಯಕ್ಚುಲಿ ಇದನ್ನು ಆಗದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತ ಇಲ್ಲ. ಇದಕ್ಕೆ ನಮ್ಮ ಜನಮಾನಸರು ಅದು ಅಫ್ಕೋರ್ಸ್ ನಾವುಗಳು ಖಂಡಿತ ರೆಡಿ ಇದ್ದೀವಿ, ಜನಸಾಮಾನ್ಯರು. ಆದರೆ ಅಧಿಕಾರಿಗಳು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಖಂಡಿತ ಒದಗಿಸೋದು ಅದು ಡಸ್ಟ್ಬಿನ್ ಅಳವಡನೆ ಮಾಡೋ ಮೂಲಕ. ಅದಕ್ಕೆ ದುಡ್ಡು ಇಲ್ಲದೆ ಇರೋದಕ್ಕೆ ಕಾರಣಗಳು ಅವ್ರುಗಳೇ ಕೊಡಬೇಕು ಎದಕ್ಕೆ ಅಂತ ಅಂದ್ಬಿಟ್ಟು ಬೇರೆದಕ್ಕೆ ಯಾವುದಾದಕ್ಕೋ ಇನ್ವೆಸ್ಟ್ ಮಾಡೋದನ್ನ ತಡೆದು ಈ ಥರ ಜನತೆಗೆ ವ್ಯವಸ್ಥೆ ಮಾಡಿದ್ರೆ ಜನದ ಆರೋಗ್ಯ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಇದ್ರ ಬಗ್ಗೆ ನಾನು ಅಧಿಕಾರಿಗಳಿಗೆ ಗಮನ ತಂದಿಲ್ಲ ಅಂತ ಇಲ್ಲ, ಹಲವಾರು ಸಲ ಸಹಕರಿಸಿದ್ದಾರೆ. ಆದರೆ ಒಬ್ಬ ಅಧಿಕಾರಿಗಳು ಹೇಳ್ತಾರೆ ನಾವು ರೋಡ್ ಬ್ಲಾಕ್ ಮಾಡಿಬಿಡ್ತೀವಿ, ದಿನ್ನೆ ಹಾಕ್ಬಿಡ್ತೀವಿ, ಮಣ್ಣು ಹಾಕ್ಬಿಡ್ತೀವಿ ಅಂದ್ಬಿಟ್ಟು ಅದರಿಂದ ನಿಮಗೆ ಕಸ ಎಸೆಯೋದಿಲ್ಲ ಅಂತ. ಬಟ್ ನಾನು ಅದ್ರ ಬಗ್ಗೆನೇ ಹೋರಾಡಿ ದಿನ್ನೆ ಹಾಕಿರೋದನ್ನು ಫುಲ್ ರೋಡ್ ಇರೋದು ಜನಸಾಮಾನ್ಯರ ಇದಕ್ಕೆ ಓಡಾಡೋದಕ್ಕೆ ಅದ್ರಿಗೆ ಅಗೇನ್ಸ್ಟಾಗಿ ನಾನು ಇದೇ ಟಾಪ್ ಲೆವೆಲ್ವರೆಗೂ ಹೋಗಿ ಅದನ್ನು ನಾನು ತೆಗೆಸಿರೋದು ಉಂಟು. ಬಟ್ ಪದೇ ಯಾರು ಈ ಕಸದ ವಿಲೇವಾರಿ ಮಾಡೋ ಕಾಂಟ್ರಾಕ್ಟರ್ಗಳಿದ್ದಾರೆ ಅವ್ರು ಹೇಳೋ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಅದೇನಂತೆ ರೋಡ್ ಬ್ಲಾಕ್ ಮಾಡೋದೇ ಸೊಲ್ಯೂಷನ್ ಅಂತ ಅವ್ರು ಹೇಳ್ತಾರೆ. ಇದ್ರ ಬಗ್ಗೆ ನನಗೆ ಖಂಡಿತ ಸಹಮತ ಇಲ್ಲ. ಬಟ್ ಅವರು ಇವತ್ತು ಕೂಡ ಖಂಡಿತ ಡಸ್ಟ್ಬಿನ್ಗಳು ಇಡಬೇಕು ಸರ್.